ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಸಂಬಂಧಿತವಾಗಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೋರ್ವರು ದೂರನ್ನ ದಾಖಲು ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಹಾಗೂ ಬೆದರಿಕೆ ಆರೋಪದಡಿ ಈ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎಂದು ಸಂತ್ರಸ್ತೆ ನೀಡಿರತಕ್ಕಂತಹ ದೂರಿನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅವರ ಪ್ರಕಾರವಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ, ಜೊತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವುದನ್ನು ಕೂಡ ಅವರು ತಮ್ಮ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಅವರ ಹೇಳಿಕೆಯನ್ನ ಕಲೆ ಹಾಕಿರ್ತಕ್ಕಂತಹ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯ ಆ ದೂರಿನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354D, 506 ಸೊ ಈ ಬಾರ್ಗಳಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಓರ್ವರ ದೂರಷ್ಟೇ ದಾಖಲಾಗಿದೆ. ನುಡಿದಂತೆ ಮತ್ತಿನ್ಯಾರಾದ್ರೂ ಈ ರೀತಿಯ ದೂರುಗಳನ್ನ ದಾಖಲು ಮಾಡ್ತಾರಾ, ಏನು ಈ ಪ್ರಕರಣಕ್ಕೆ ಇನ್ನು ಯಾವ ರೀತಿಯಾದಂತಹ ತಿರುವುಗಳು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಲೈಂಗಿಕ ದೌರ್ಜನ್ಯ ನಡೆದಿದೆ, ಜೊತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ, ನನಗೆ ಜೀವ ಭಯ ಇದೆ ಅನ್ನುವಂತಹ ಅಂಶವನ್ನ ಆಕೆ ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಂತೆಯೇ ಪೊಲೀಸರು ಕೂಡ ಆಕೆಯ ಹೇಳಿಕೆಯನ್ನ ಪಡೆದುಕೊಂಡು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಇದು ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದಾಖಲಾಗಿರ್ತಕ್ಕಂತಹ ದೂರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ದೂರುಗಳನ್ನ ಯಾರು ಕೊಡ್ತಾರೆ, ಸೊ ಅವರನ್ನು ಕೂಡ ಈಗ SIT ಟೀಮ್ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಅದರ ಆಂಗಲ್ ನಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗುತ್ತೆ. ಅವರ ಹೇಳಿಕೆಯ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಮಗದೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಆದ್ರೆ ಅವ್ರು ಸದ್ಯ ವಿದೇಶಕ್ಕೆ ಹೋಗಿದ್ದಾರೆ, ಜರ್ಮನಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ರಾಜ್ಯಾದ್ಯಂತ ಭಾರಿ ಆಕ್ರೋಶ ಕೂಡ ಈ ಪ್ರಕರಣದಲ್ಲಿ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇಂತಹವರನ್ನ ಯಾವುದೇ ಕಾರಣಕ್ಕೂ ಕೂಡ ತನಿಖೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಿಡಕೂಡದು ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಾ ಇರುವಂತಹದ್ದು. ಇನ್ನು ಇದೇ ವಿಷಯವಾಗಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆ ನಡೆಸ್ತಾ ಇದೆ. ಒಂದು ಸಾರಿ ತನಿಖಾ ಸಂಸ್ಥೆಗೆ ಕೊಟ್ಟ ನಂತರದಲ್ಲಿ ನಮ್ಮ ಯಾವ ಒಂದು ಮಧ್ಯಸ್ಥಿಕೆಯೂ ಕೂಡ ಇರಲ್ಲ, ಸಂಪೂರ್ಣ ಅವರು ತನಿಖೆ ನಡೆಸಿ ವರದಿ ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಸದ್ಯ ಹೊಳೆನರಸೀಪುರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಯುವತಿಯೋರ್ವರು ದೂರನ್ನು ದಾಖಲು ಮಾಡಿದ್ದಾರೆ. ಅವರ ದೂರಿನ ಅನ್ವಯ ಯಾವ ರೀತಿಯಾದಂತಹ ಕೇಸ್ಗಳನ್ನ ಹಾಕಿದ್ದಾರೆ ಪೊಲೀಸರು? ದಿವ್ಯ, ಏನು ಏಪ್ರಿಲ್ 20ರಂದು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ಇತ್ತು. ಅದಕ್ಕೂ 3 ದಿನ ಮೊದಲೇ ಹಾಸನದಲ್ಲಿ ಒಂದು ಪೆನ್ ಡ್ರೈವ್ ಸದ್ದು ಮಾಡಿತ್ತು. ಅದು ಸಂಸದ ಪ್ರಜ್ವಲ್ ರೇವಣ್ಣಿಗೆ ಸೇರಿದಂತಹ ಅಶ್ಲೀಲ ವಿಡಿಯೋಗಳಿರ್ತಕ್ಕಂತಹ ಪೆನ್ ಡ್ರೈವ್ ನ ಎಲ್ಲ ಕಡೆ ಅದನ್ನ ಇಟ್ಟು ಹೋಗಲಾಗಿತ್ತು. ಆದ್ರೆ ಅದನ್ನ ಯಾರು ಇಟ್ಟಿದ್ದಾರೆ ಅಂತ ಹೇಳಿ ಇವ್ರು ಗೊತ್ತಲ್ಲ. ಅದ್ರ ಪ್ರಕಾರ ಏನು JDS ನ ಏಜೆಂಟ್ ಆಗಿರ್ತಕ್ಕಂತಹ ಪೂರ್ಣಚಂದ್ರ ಅವರು ಹಾಸನದ ಸೆನ್ ಪೊಲೀಸ್ ಸ್ಟೇಷನ್ಗೆ ದೂರನ್ನ ನೀಡಿದ್ರು. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಇರ್ತಕ್ಕಂತಹ ವಿಡಿಯೋಗಳು ಏನೆಲ್ಲದವು ಸಾಕಷ್ಟು ವೈರಲ್ ಆಗಿದ್ದು. ಇದಾದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ SIT ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಇದೀಗ ಏನು ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದಾದ ನಂತರ ಈಗ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಯುವತಿಯೊಬ್ಬರು ಏನ್ ಸಂತ್ರಸ್ತ ಇದ್ದಾರೆ ಅವರು ಪ್ರಕರಣವನ್ನ ದಾಖಲಿಸಿರ್ತಕ್ಕಂಥದ್ದು. ಏನು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಅವರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಕ್ಕಂಥದ್ದು. ಇದಾದ ಬಳಿಕ ಈಗ SIT ತಂಡ ಏನಿದೆ ಅದರ ಆದೇಶ ಬಂದ ನಂತರ ಅವರು ಸಹ ಹಾಸನಕ್ಕೆ ಬಂದು ಆ ದೂರಿನಡಿ ಏನು ಸಂತ್ರಸ್ತೆ ಹೇಳಿಕೆಯನ್ನ ಪಡೆದು ಇದು ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರೇ ಈ ರೀತಿಯ ದೌರ್ಜನ್ಯವನ್ನ ಎಸಗಿದರೆ ಎಲ್ಲದರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಒಟ್ಟು ಹಾಸನದಲ್ಲಿ ಇದುವರೆಗೂ 2 ಪ್ರಕರಣಗಳು ದಾಖಲಾಗಿರ್ತಕ್ಕಂಥ. ಒಂದು ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಹಾಗೂ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ. ಈ ಪ್ರಕರಣವನ್ನ ಆಧರಿಸಿ ಈಗ SIT ಅವರು ಸಮಗ್ರ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಸರ್ಕಾರ ಆದೇಶವನ್ನ ಈಗಾಗಲೇ ಹೊರ ಹಾಕಿದೆ. ಸದ್ಯ ಇದೇ ವಿಷಯವಾಗಿ ಹಲವು ನಾಯಕರುಗಳು, CM ಸಿದ್ದರಾಮಯ್ಯ ಆಗಲಿ ಅಥವಾ ಪರಮೇಶ್ವರ್ ಆಗಲಿ, ಇವರೆಲ್ಲರೂ ಕೂಡ ಪ್ರತಿಕ್ರಿಯಿಸಿದ್ದು SITಗೆ ಕೊಟ್ಟಿದ್ದೀವಿ, SIT ಏನು ತನಿಖೆ ಮಾಡಿ ಅಂತಿಮ ರಿಪೋರ್ಟ್ ಕೊಡುತ್ತೆ, ಅಲ್ಲಿವರೆಗೂ ಕೂಡ ಏನು ಪ್ರತಿಕ್ರಿಯಿಸೋದು ಬೇಡ, ಅದೊಂದು ಸೂಕ್ಷ್ಮ ಪ್ರಕರಣ, ಸೊ ಅಷ್ಟೇ ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾವುದೇ ಆ ರೀತಿಯಾದ ಅನ್ಯಾಯ ದೌರ್ಜನ್ಯ ಆಗಿದ್ರೆ ಯಾವುದೇ ಮಹಿಳೆಯರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಎಂತಹದ್ದೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಪ್ರಕರಣ ತನ್ನ ತನಿಖೆಯನ್ನು ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸುತ್ತೆ SIT ಅಂತ ಹೇಳಿದ್ದಾರೆ.
ಸಂಸದರು ಒಬ್ಬರ ಅಶ್ಲೀಲ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿದೆ. ಪ್ರಮುಖವಾಗಿ ಸಂತ್ರಸ್ತೆ ನೇರವಾಗಿ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ತನಗಾಗಿರುವಂತಹ ಅನ್ಯಾಯದ ಬಗ್ಗೆ ಖುದ್ದು ದೂರನ್ನ ಕೂಡ ಕೊಟ್ಟಿದ್ರು. ಏನೆಲ್ಲ ಬೆಳವಣಿಗೆಗಳ ಆಯ್ತು ಅನ್ನೋಂಥದ್ರ ಬಗ್ಗೆ ನೇರವಾಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನೆಲ್ಲ ಬೆಳವಣಿಗೆಗಳಾಯ್ತು? ಸಂತ್ರಸ್ತೆ ನನಗೆ ನಿನ್ನೆ ಸಂಜೆ ದೂರನ್ನು ದಾಖಲಿಸಿದ್ರು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಮತ್ತು ಅವ್ರ ಕುಟುಂಬದವರು ದೌರ್ಜನ್ಯ ಹೆಣ್ಣು ಮಗಳ ಮೇಲೆ ಎಸ್ತಿದ್ದಾರೆ ಮತ್ತು ಜೀವ ಬೆದರಿಕೆ ಸಹ ಇದೆ ಅಂತ ಸ್ಪಷ್ಟಪಡಿಸಿ ದೂರನ್ನು ದಾಖಲು ಮಾಡಿದ್ದಾರೆ. ನೇರವಾಗಿ ಕಚೇರಿಗೆ ಬಂದು ಒಂದಿಷ್ಟು ದಾಖಲೆಗಳನ್ನ ತಮ್ಮ ಮುಂದೆ ಇಟ್ರ ಅಥವಾ ನೇರವಾಗಿ ದೂರಿನ ಪ್ರತಿ ಮಾತ್ರ ಕೊಟ್ಟಿದ್ರ, ಹೇಗೆ? ಇಲ್ಲ, ನಿನ್ನೆ ಆಯೋಗ ರಜೆ ಇದ್ದಿದ್ದರಿಂದ ಅವ್ರು ಇದ್ದಿದ್ದ ಕಡೆಯಿಂದನೇ ನನಗೆ ನನ್ನ ವಾಟ್ಸಪ್ನಲ್ಲಿ ಅವರು ಆ ಒಂದು ದೂರ ದಾಖಲು ಮಾಡಿರುವಂಥ ಪ್ರತಿಯನ್ನು ನನಗೆ ಕಳಿಸ್ಕೊಟ್ರು. ಭಾಳ ವಿವರವಾಗಿ ಅವರೆಲ್ಲ ಬರೆದು ಅವರ ಕಳಿಸ್ಕೊಟ್ಟಿದ್ದಾರೆ ಸಂತ್ರಸ್ತೆ. ಈಗ ಸಾಕಷ್ಟು ಹೆಣ್ಮಕ್ಳ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪಗಳಿದಾವೆ. ಸೊ ಆ ಒಂದು ಸಂತ್ರಸ್ತೆಯನ್ನ ಬಿಟ್ಟು ಬೇರೆದವರು ಏನಾದರೂ ದೂರನ್ನ ಕೊಡೋದಕ್ಕೆ ಮುಂದೆ ಬಂದಿದ್ರ ಅಥವಾ ತಮ್ಮನ್ನ ಸಂಪರ್ಕ ಮಾಡಿದ್ರ ಅಂತ? ಇಲ್ಲ, ಬೇರೆ ಯಾರು ಸಂಪರ್ಕ ಮಾಡಿಲ್ಲ. ಇದು ಮೊದಲನೇ ಸಂತ್ರಸ್ತೆ. ಸೊ ಬೇರೆ ಯಾರು ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಈ ದೂರು ತಮ್ಮ ಗಮನಕ್ಕೆ ಬಂದ ಹಾಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತೀರಿ, ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತೀರಿ. ಆರಂಭದಲ್ಲಿ ಅದರ ಸೀರಿಯಸ್ನೆಸ್ ಎಷ್ಟಿತ್ತು? ಸೊ ಅವ್ರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು? ನೀವು ನನ್ನ ಆಯೋಗಕ್ಕೆ ಮಹಿಳಾ ಹೋರಾಟಗಾರರು ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳು ದೂರನ್ನು ದಾಖಲು ಮಾಡಿ ಪೆನ್ ಡ್ರೈವ್ ಸಹ ಕೊಟ್ಟು ಹೋದ್ರು. ಅದರ ಸೂಕ್ಷ್ಮತೆಯನ್ನು ನಾನು ಅರಿತುಕೊಂಡು ಅವಾಗಲೇ ನಾನು ಪ್ರೆಸ್ ಮೀಟ್ ಮಾಡಿದೆ. ನೀವು ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ರಿ. ಅವಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಜನರಲ್ ಮೂರೂ ಜನರಿಗೂ ಅವಾಗಲೇ ಪತ್ರವನ್ನು ಬರೆದು ಕಳಿಸ್ಕೊಟ್ಟೆ. ಇದರ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು. ಇದು ಭಾಳ ದೊಡ್ಡ ಒಂದು ಅಪರಾಧ. ಸೊ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕಾಗತ್ತೆ. ಇದಕ್ಕೆ ಮೌನ ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರ ಸೀರಿಯಸ್ನೆಸ್ನ ನಾನು ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳು ಇದನ್ನು SITಗೆ ಒಪ್ಪಿಸಿದ್ದಾರೆ. ಹಾಗಾಗಿ ಮಹಿಳಾ ಅಧ್ಯಕ್ಷೆಯಾಗಿ ನಾನು, ಆಯೋಗದ ಅಧ್ಯಕ್ಷೆಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಎಲ್ಲೋ ಒಂದು ಕಡೆ ಆಶಾಭಾವನೆ ಇದೆ, ನ್ಯಾಯ ಸಿಗತ್ತೆ, ಇದರಲ್ಲಿ ಅಪರಾಧ ಮಾಡೋರಿಗೆ ಶಿಕ್ಷೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಬಂದಿದೆ. ಈಗ ಆ ಪತ್ರವನ್ನ ಬರೆದಿದ್ದು CM ಅವ್ರಿಗೆ ಯಾವ ದಿನಾಂಕದಂದು ಪತ್ರ ಬರೆದಿದ್ರೆ ಅದಾದ ನಂತರ ಪೊಲೀಸ್ ಹಿರಿಯ ಅಧಿಕಾರಿಗಳು ಅಥವಾ CM ಕಚೇರಿಯಿಂದ ತಮ್ಮನ್ನ ಸಂಪರ್ಕ ಮಾಡಿ ಅದರ ಗಂಭೀರತೆಯನ್ನ ಅರಿತುಕೊಳ್ಳುವಂಥದ್ದಾಗಲಿ, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದಾಗಲಿ, ತಮ್ಮಿಂದ ವರದಿಯನ್ನು ತರಿಸ್ಕೊಳ್ಳುವಂಥದ್ದಾಗಿ ತಮ್ಮ ಗುರುವಾರ ಸಾಯಂಕಾಲ 4 ಗಂಟೆಗೆ ನಾನು ಎಲ್ಲ ಪತ್ರಗಳನ್ನು, ಮನವಿ ಪತ್ರಗಳನ್ನು ನಾನೆಲ್ರಿಗೂ ಕಳಿಸ್ಕೊಟ್ಟೆ. ಪೆನ್ ಡ್ರೈವ್ ಸಹ ನನಗೆ ಗುರುವಾರ ಮಧ್ಯಾಹ್ನ ನನ್ನ ಆಯೋಗಕ್ಕೆ ಬಂತು. ಸೊ ಅದಾದ ನಂತರ ಎಲ್ಲ ಕಳಿಸಿದ್ವಿ. ಈಗ ಬೆಳವಣಿಗೆಗಳು ನೀವು ಈ ಪ್ರತಿಯೊಂದು ನೀವು ಎಲ್ಲ ತೋರಿಸ್ತಾ ಇದ್ದೀರಾ. ಮತ್ತು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ನೀಡ್ತಾರೆ ಅಂತಂದ್ರೆ ಅವರನ್ನ ಹೇಗೆ ವಿದೇಶಕ್ಕೆ ಹಾರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ? ಅವರನ್ನ ಈ ಕೂಡಲೇ ಬಂಧನಕ್ಕೆ ಒಳಪಡಿಸಬೇಕು ಅನ್ನೋ ಕೂಗು ಕೂಡ ವ್ಯಕ್ತವಾಗ್ತಾ ಇದೆ.